ಮರದ ತುದಿಯಲ್ಲಿ ಚಿಗುರು ಹುಟ್ಟುದು, ಬೆರಳ ತುದಿ
ರಾತ್ರಿಯಲ್ಲಿ ಉಗುರು ಹುಟ್ಟುದು. ಎಲ್ಲ ಗಡಿಬಿಡಿ ಆಯ್ತಲ್ಲ. ಸರಿ, ಹಾಗಾದ್ರೆ ಮರದ ತುದಿಗೆ ಚಿಗುರು ಇಡುವ, ಬೆರಳ ತುದಿಗೆ ಉಗುರು ಇಡುವ. ಹಾಗೆ ನನ್ನ ಹೊಟ್ಟೆಯಲ್ಲಿ ನನ್ನ ಅಪ್ಪ ಹುಟ್ಟಿದ, ಕೃಷ್ಣಯ್ಯನ ಹೊಟ್ಟೆಯಲ್ಲಿ ಕೃಷ್ಣಯ್ಯನ ಅಮ್ಮ ಹುಟ್ಟಿದ. ಅದು ಸಹ ತಪ್ಪಾಯ್ತಲ್ಲ. ಒಟ್ಟು ಗಡಿಬಿಡಿ ಇವತ್ತು. ಸರಿ ಸರಿ ಸರಿ. ಅಪ್ಪ ನನ್ನಮ್ಮನ ಹೊಟ್ಟೆಯಲ್ಲಿ ನಾನು ಹುಟ್ಟಿದೆ, ಯಶೋದಮ್ಮನ ಹೊಟ್ಟೆಯಲ್ಲಿ ನಮ್ಮ ಕೃಷ್ಣಯ್ಯ ಹುಟ್ಟಿದ. ಕೃಷ್ಣಯ್ಯ ಹುಟ್ಟಿದ. ಯಾವುದಕ್ಕೂ ಕೊರತೆ ಇಲ್ಲ ನಮ್ಮೂರಿನಲ್ಲಿ. ಹಾಲು ಕೊಡದ ದನ ಇಲ್ಲ, ಕರು ಹಾಕದ ಪ್ರಾಣಿಗಳಿಲ್ಲ, ಫಲ ಕೊಡದ ಮರಗಳಿಲ್ಲ, ಹೂ ಕೊಡದ ಗಿಡಗಳಿಲ್ಲ. ಎಲ್ಲದರಲ್ಲೂ ಸಮೃದ್ಧಿ. ಅದು ಹೌದು. ಇಂದು ದನ ಮೇಯಿಸಿಕೊಂಡು ಹೋಗಬೇಕು, ಸಮಯಕ್ಕೆ ಸರಿಯಾಗಿ ಬಾ ಎಂದು ಹೇಳಿದ ಕೃಷ್ಣಯ್ಯ ಕಟ್ಟೆಗೆ ಬಂದು ಸಮಯಕ್ಕೆ ಸರಿಯಾಗಿ ಬರಬೇಕು, ಎಲ್ಲಿಗೆ ಹೋಗುವುದು ಮತ್ತೆ ನಿಶ್ಚಯ ಮಾಡೋಣ ಅಂತ ಹೇಳಿದ್ದೆ. ಆದ್ರೆ ಈ ಕೃಷ್ಣಯ್ಯನಿಗೆ ಸಮಯ ಇಲ್ಲ ಅಂತ ಆಯ್ತಲ್ಲ. ಇವತ್ತು ಬರ್ಲಿ, ಬಂದ್ರೆ ಕೃಷ್ಣಯ್ಯನ ಹತ್ರ ನಾನು ಮಾತಾಡೋದಕ್ಕೆ ಇಲ್ಲ. ಒಂದು ಅವಕಾಶ ಉಂಟು. 3 ಬಾರಿ ಕರೆಯುತ್ತೇನೆ ಕೃಷ್ಣಯ್ಯ. ಮತ್ತೆ ನಾನು ಕರೆಯದಿದ್ರೆ ಕರೆಯದೇ ಹೋದನಲ್ಲ ಅಂತ ಆಗಬಾರದು. ಅದಕ್ಕೆ ಬೇಕಾಗಿ 3 ಬಾರಿ ಕರೆಯುವುದು. 3 ಬಾರಿ ಕರೆಯುವುದರೊಳಗೆ ಕೃಷ್ಣಯ್ಯ ಬಂದ. ಇವತ್ತು ಅವನ ಜೊತೆ ನಾನಿದ್ದೇನೆ. ಇಲ್ಲದಿದ್ರೆ ನಾನು ಇಲ್ಲಿಂದ ನೇರ ಮನೆಗೆ, ಮತ್ತೆ ನನ್ನನ್ನು ಹುಡುಕಲಿ. ನಾನು ಕಾಯ್ಲಿಲ್ವ ಇಲ್ಲಿ? ಹಾಗಾಗಬೇಕು. ಕರೆಯೋದೇ ಕರೆದೇನೆ. ಓ ಕೃಷ್ಣಯ್ಯ, ಇದೆಲ್ಲ ಕೃಷ್ಣಯ್ಯನ ಅಪ್ಪನಿಗೆ ಮನೆಯಲ್ಲಿ ಹುಟ್ಟಿದವರ. ಓ ಕೃಷ್ಣಯ್ಯ, ಕೃಷ್ಣಯ್ಯನ ಅಪ್ಪ ಇಲ್ಲಿ ಆದ್ರೆ ನನಗೆ ಸಿಗಬೇಕೀಗ. ಸೊಂಟ ಮುರಿಬೇಕು. ತುಂಬಾ ತಿರುಗಾಟ. ಇದು 3ನೇ ಬಾರಿ. ಈಗಲೂ ಬಾರದಿದೆ ನಾನಿಲ್ಲ ಮತ್ತೆ. ಓ ಕೃಷ್ಣಯ್ಯ, ಇದು ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಇದು ಬಲರಾಮ. ಮತ್ತೆ ಹಾಗಾದ್ರೆ ಕುಂಕರಾಮ, ಹಾಗಾದ್ರೆ ಸಿದ್ದರಾಮ. ಬಿಡು ಕೃಷ್ಣಯ್ಯ, ಇದು ನೀನೆ ಗೊತ್ತು, ಮೊದಲೇ ಆಗಿದೆ. ನಾನು ಸುಮ್ಮನೆ ಹಾಸ್ಯಕ್ಕೆ ಬೇಕಾಗಿ ಹೇಳಿದ್ದು. ನಿನ್ನ ಬೆಣ್ಣೆಗೆ ತಿಂದಂತಹ ನಯವಾದ ಕೈಗಳು, ಪರಿಮಳ ಉಂಟು. ಎಡಗೈ ಕೊಡ್ತಾರೆ ಪರಿಮಳಕ್ಕೆ, ಪರಿಮಳ ಉಂಟು. ಅದು ನೋಡಿದಾಗ ಗೊತ್ತಾಗಿದೆ. ಹೌದು ಕೃಷ್ಣಯ್ಯ, ನೀನೇನು ಹೇಳಿದ್ದು ನಿನ್ನೆ ಹೋಗುವಾಗ? ನಾಳೆ ದಿನ ಅರಳಿ ಮರದ ಕಟ್ಟೆಗೆ ಬರಬೇಕು. ನಾನು ಕಾಯ್ತಾ ಇದ್ದೇನೆ. ಬಂದೇ ಸಮಯಕ್ಕೆ. ಮೇಲೆ ನೋಡಿದ್ಯಾ? ಬೇರೆಂತದಕ್ಕೆ ಕಟ್ಟೆ ನೋಡಿದಾಗಲೇ ಗೊತ್ತಾಗ್ತದೆ. ಇದು ನಾವು ನೋಡತ್ತ ಕಟ್ಟೆ. ಒಮ್ಮೆ ನೋಡುತ್ತೆ. ಇದು ನಿನ್ನೆ ಶಿವರಾತ್ರಿಯ ಯಾಕೆ ಯಾರೋ ಈ ಅರಳಿ ಮರದ ಕಟ್ಟೆಯ ತಂದು ಮಾವಿನ ಮರ ನೆಟ್ಟಿದ್ದಾರೆ. ಮಾವಿನ ಮರವು? ಅದೇ ಮಾವಿನ ಮರ. ಮಾವಿನ ಮರವು ಅಲ್ಲ, ಅರಳಿ ಕಟ್ಟೆ. ಅರಳಿ ಕಟ್ಟೆಗೆ ನೀನು ಬರ್ಲಿಕ್ಕೆ ಹೇಳ್ತಾರೆ. ಇದು ಮಾವಿನ ಕಟ್ಟೆ, ನಿಜ. ಇದು ಅರಳಿ ಕಟ್ಟೆ ಅಲ್ಲ. ನಾನು ದೊಡ್ಡ ಗಡಿಬಿಡಿ ಆಡಿ ಇದೇ ಮಾಡು, ಅದನ್ನು ಬಿಡು. ನಾನು ನಿನ್ನ ಮೇಲೆ ಆರೋಪ ಮಾಡಿದ ಜನ ಹಾಗೆ ತಪ್ಪು ಮಾಡುವುದು, ಬೇರೆಯವರ ಮೇಲೆ ಆರೋಪ. ಗೊತ್ತಾಯ್ತು ನೀನು ಹೀಗೆ ಮಾಡುದು ಅಂತ ಹೇಳಿ. ಅದನ್ನು ಬಿಡು. ಬೆಳಿಗ್ಗೆ ನನ್ನ ಅಮ್ಮ ಅದುಂಟೆ ಇದುಂಟೆ ಮಾಡಿ ಎಲ್ಲ ಕಟ್ಟಿ ತರುವಂತ ಅವಸರದಲ್ಲಿ ಬಂದ್ರೆ ಬಿಟ್ಟು ಬಂದದಲ್ಲಿ ನಾನು ನನ್ನ ಜೀವನಿಗೆ ಸೇರ್ಪದಲ್ಲಿದ್ದೇನೆ. ಈಗ ಬಿಟ್ಟು ಬಂದದ್ದನ್ನು ಹೇಳುವುದಾ ನೀನು? ಸುಮ್ಮನೆ ನನ್ನ ಬಾಯಲ್ಲಿ ನೀರು ಉಳಿಸಿದೆಯಲ್ಲ ಪುಣ್ಯಾತ್ಮ. ನಾನೇ ಎಲ್ಲಿಯಾದರೂ ನೀನು ತಂದಿದ್ದಿ ಅಂತ ನಾನು ತಂದ ಕಟ್ಟನ್ನು ಬಿಸಾಡುತ್ತಿದ್ದೆ. ಇವತ್ತು ನಮಗೆ ಉಪವಾಸ ಬೇಕಂತ ಈಗ ನಾನೇ ತಪ್ಪದೇನೆ ಗೊತ್ತಾ? ನನ್ನ ಅಜ್ಜಿ ಬೆಳಿಗ್ಗೆ ಎದ್ದು ಬೇಗ ಮೊಸರು ಅವಲಕ್ಕಿ, ಅದು ಮೊಸರು ಅವಲಕ್ಕಿಯನ್ನು ಗೋಣಿಯಲ್ಲಿ ಕಟ್ಟಿ ತಂದಿದ್ದೇನೆ.
ನನ್ನ ಕಿವಿ ಅಂದ್ರೆ ಎಷ್ಟು ಚಂದ ಉಂಟು. ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ನನ್ನ ಕಿವಿ. ಅದನ್ನು ತೆಗೆದು ಸರಿ ಬರೆಯಲಿಕ್ಕೆ ಗೊತ್ತಿದ್ದಲ್ಲದ ಮಕ್ಕಳು ಕಷ್ಟಪಟ್ಟು ಬರೆದ ಹಾಗೆ ಮಾಡ್ತೀಯ ನನಗೆ. ಅದಕ್ಕೆ ನೀವು ಎಂತದ್ದನ್ನು ಹೇಳಿದ್ದು ನಾವು? ಎಂತದ್ದು? ನಾವು ಉಸಿರಾಡುವ ಗಾಳಿ, ಹಾ. ಸೇವಿಸುವ ಆಹಾರ, ಹಾ. ಕುಡಿಯುವ ನೀರು ಹಾಗೆ ಎಲ್ಲವೂ ಹೋಗಕ್ಕೆ. ಸ್ವಚ್ಛವಾಗಿರಬೇಕು ಎನ್ನುವುದಾಗಿ ತಿಳಿಸಿದ್ದೇನೆ. ಹೌದಾ? ಹಾ. ನೀವೀಗ ಮಾಡಿದ್ದಲ್ಲ ಮೊಸರು ಮತ್ತು ಅವಲಕ್ಕಿಯನ್ನು ಹಾ. ಕಲಸಿ ಬಂದಿದ್ದೀಯಲ್ಲ, ಗೋಳಿ ಬಟ್ಟೆಯಲ್ಲಿ ಕಟ್ಟಿ ಬಂದಿದ್ದೆ. ಮತ್ತೆ ನಾವೀಗ ಪ್ರಾಣಿಗಳ ಹಾಗೆ ತಿನ್ನುವುದಕ್ಕೆ ಕೃಷ್ಣಯ್ಯ, ಮತ್ತೆ ನಿನಗೂ ಸ್ವಲ್ಪ ಅವಸರ ಅಲ್ವಾ? ನೀನು ಹೇಳ್ತಿದ್ದರಿಗೆ ಹುಟ್ಟಿದವರ ಹಾಗೆ ಮಾಡುದು ಯಾಕೆ? ನಾನು ಮಾತು ಪೂರ್ಣಗೊಳಿಸಿ ಗೋಣಿ ಬಟ್ಟೆಯಲ್ಲಿ ಅಂದ್ರೆ ನೇರ ಗೋಣಿ ಬಟ್ಟೆಯಲ್ಲಿ ಕಟ್ಟಿದ್ದಲ್ಲ. ಮತ್ತೆ ಅಜ್ಜಿ ಮಾಡಿಕೊಟ್ಟಂತಹ ಮೊಸರ ಅವಲಕ್ಕಿಯನ್ನು ಬಾಳೆಯಲ್ಲಿ ಇಲ್ಲಿ ಕಟ್ಟಿ ಅದನ್ನು ಮತ್ತೆ ಮಡಿಸಿ ಒಂದು ಬೊತ್ತಿ ಕಟ್ಟು ಮಾಡಿ ಅದನ್ನು ಮತ್ತೆ ಒಂದು ಕಿಲುಬು ಬಾರದ ಹಿತ್ತಾಳೆಯ ಪಾತ್ರೆಯಲ್ಲಿ ಇಟ್ಟು ಅದನ್ನೊಂದು ಶುದ್ಧವಾದ ಬಟ್ಟೆಯಲ್ಲಿ ಬಾಯಿ ಕಟ್ಟಿ ಆ ಪಾತ್ರೆಯನ್ನು ಗೋಣಿ ಚೀಲದಲ್ಲಿ ಇಟ್ಟು ಜೋಳಿಗೆಯಲ್ಲಿ ಹಾಕಿಕೊಂಡು ಬಂದದ್ದು. ಇದನ್ನು ಮೊದಲೇ ಹೇಳುವುದಿತ್ತಲ್ಲ ನಿಮಗೆ? ನೀನು ಅವಶ್ಯಕ ಮಾಡಿದೆಯಲ್ಲ ಕೃಷ್ಣಯ್ಯ. ಅದನ್ನು ಬಿಡು. ಇವತ್ತು ಹೋಗುವ ಜಾಗ ಯಾವ್ದು ಗೊತ್ತುಂಟು? ಯಾವ್ದು ಯಾವ್ದು? ಎಡೆಯಲ್ಲಿ ಗೋಗಳ ಕಾಯುವ ಹೋಗುವ ವಿಜಯನೆ ಬಾಬಾ ಆಗಿರೆ ಎಡೆಯಲ್ಲಿ ಗೋಗಳ ಕಾಯುವ ಗೋಗಳ ಕಾಯುವ ಗೋಗಳ ಕಾಯುವ ಹೋಗುವ ವಿಜಯನೆ ಬಾಬಾ ಹೋಗುವ ವಿಜಯನೆ ಬಾಬಾ ಆಗಿರಿಯಡೆಯಲ್ಲಿ ಗೋಗಳ ಕಾಯುವ ಆಗಿರಿಯಡೆಯಲ್ಲಿ ಗೋಗಳ ಕಾಯುವ ಗೋಗಳ ಕಾಯುವ ಗೋಗಳ ಕಾಯುವ ಹೋಗುವ ವಿಜಯನೆ ಬಾಬಾ ಹೋಗುವ ವಿಜಯನೆ ಬಾಬಾ ಈಗಲೇ ನಾವನು ರಾಗದಿ ಕೊಡಲಿನ ಈಗಲೇ ನಾವನು ರಾಗದಿ ಕೊಡಲಿನ ಈಗಲೇ ನಾವನು ರಾಗದಿ ಕೊಡಲಿನ ರಾಗವ ಬೀರುತ್ತ ಬಾಬಾ ಆಗಿರಿಯಡಿಯಲ್ಲಿ ಗೋಗಳ ಕಾಯುವ ಹೋಗುವ ವಿಜಯ ಬಾಬಾ ಈಗ ರಾಮನು ರಾಜನ ಕೊಡಲ ರಾಘವ ವೀರದ ಬಾಬಾ ಆಗಿರಿಯಡಿಯಲ್ಲಿ ಗೋಗಳ ಕಾಯುವ ಹೋಗುವ ವಿಜಯನೆ ಬಾಬಾ ಹೋಗುವ ವಿಜಯನೆ ಬಾಬಾ ದೊಂದಗಿಡ ದಿನ ತೈ ದಿಂದಗಿಡ ದಿನ ತೈ ಅರ್ಥಕ್ಕೆ ನಿಲ್ಲಿಸುವುದು. ನೀನು ಯಾಕೆ ಕಡಿಮೆ ಕುಡಿದದ್ದು? ಈಗ ನಾನು ತಪ್ಪಿದ ಹಾಗೆ ಮಾಡಿದೆ. ನಾನು ಕುಡಿದಕ್ಕೆ ಅಲ್ಲ, ನೀನು ಕಡಿಮೆ ಕುಡಿದದ್ರಿಂದ ನಾನು ಕುಡಿದಿದ್ದೆ. ಯಾವಾಗಲೂ ಹಾ. ಕಾಲದ ಓಹೋ, ಈಗ ನಾವು ಕುಣಿಯುವುದು ಭಾಗವತದಲ್ಲಿ ಕಾಲದಲ್ಲಿರಬೇಕು. ಇಷ್ಟು ಚಿಕ್ಕ ಭಾಗವತ ಜಾಗಟೆಯಲ್ಲಿ ತಾಳದಲ್ಲಿ ಭಾಗವತರ ಕೋಲು ನಿಲ್ಲುವುದೇ ಕಷ್ಟದಿಂದ ಇನ್ನು ನನ್ನ ಕಾಲಿನಿಂದ ನಿಲ್ಲುವುದು. ಹಾಗೆ ಹೇಳ್ತೀನಿ. ಮತ್ತೆ ಹೇಗೆ? ಮಾಯಾಯ ಕಡೆಯಲ್ಲಿ ಕ್ರಮಬದ್ಧವಾಗಿ ನಿಲ್ಲಿಸಬೇಕೆಂದು ನಾನು ತಿಳಿಸಿದ್ದವನಿಗೆ. ಈಗ ನಾನು ತಪ್ಪಿದ್ರ ಮತ್ತೆ ಸರಿ ಕೃಷ್ಣಯ್ಯ, ಇನ್ನು ಮಾಡುವುದಿಲ್ಲ. ಅದನ್ನು ಬಿಡು. ಹಾ. ಕಂಡೆ ಗಿರಿ ಗಿರಿ ಸಮಂತ ಗಿರಿ ಸಮತಟ್ಟಾದ ಗಿರಿ ಸಮತಟ್ಟಾದ
ಬೇಕಾದ ಗಿರಿ. ಆ ಗಿರಿಯ ಸುತ್ತ ಕೊಚ್ಚ ಹಸುವಿನ ಹಾ. ಹುಲ್ಲುಗಲ್ಲು ಹಾ, ಹಾ, ಬೇಕಾದಷ್ಟು ನಮ್ಮ ದನಕರುಗಳಿಗೆ ಬೇಕಾದಷ್ಟು ಮೇವನ್ನು ಅಲ್ಲುಂಟು. ಹಾ. ಅದನ್ನು ಹಾ. ನಮ್ಮ ಜನಪದರು ತಿಂದ್ರೆ ಹಾ. ಕಷ್ಟಪುಷ್ಟವಾಗಿ ಬೆಳೆಯುತ್ತದೆ. ಹೋಗುವ. ಹೌದು. ಬೇಕಾದ್ರೆ ನಾವೇ ಹೋಗುದಾ? ಮತ್ತೆ ಅದನ್ನು ಬೇಡ್ವಾ? ಬೇಕು. ಹೇಗೆ ಕರೆಯುವುದು, ಹೇಗೆ ಹೊಲದ ನಾದವನ್ನು ಬೀರಿದ್ದೇನೆ. ನೀನಿನ ಮೇಲೆ ದನಕರುಗಳನ್ನು ಕರೆಯುವುದಕ್ಕೆ ನಮಗೆ ಕಷ್ಟವೇ ಆಗುವುದಿಲ್ಲ. ನಿಜ. ನಿನ್ನ ಮುರಳಿಯ ನಾದವನ್ನು ಕೇಳಿದ್ರೆ ಸಾಕು, ದನಕರುಗಳೆಲ್ಲ ಮಂದೆಯಾಗಿ ಹೊರಟು ಬರ್ತವೆ. ಹಾ, ಹ್ಮ್. ಹಾಗಾಗಿ ಹಾ. ಮಾಡುವುದಲ್ಲ. ಹಾ. ಬೇರೆ ಅಲ್ಲಿಗೆ ಹೋಗುದು. ಹಾಗೆಲ್ಲ ಆಗುದಿಲ್ಲ. ಇವತ್ತೊಂದು ಓಟದ ಸ್ಪರ್ಧೆ ಆಗ್ಬೇಕು ನಮ್ಮ. ಎಂತದ್ದು ಹೋದದ್ದು ಮತ್ತೆ? ನಾನೊಂದು ಗೆರೆ ಹಾಕ್ತೇನೆ, ನೀನು ಆ ಗೆರೆಗೆ ಸರಿ ನಿಲ್ಬೇಕು, ಎದುರು ಹೋಗುವಾಗಿಲ್ಲ. ಆಯ್ತು. ನಾನು ಸಂಖ್ಯೆ ಹೇಳ್ತೇನೆ, 1 2 3 3 ಹೇಳಿದಾಗ ಓಡುದಕ್ಕೆ ಆಯ್ತಾ? 1 2 6 ಎಲ್ಲಿ ನೋಡು? ಎಂತದ್ದು? ನಾನು ಮಾಡಿದ್ದು ಮಾತ್ರ, ನೀನು ಮೂವ್ ಮಾಡಿದ್ದೇನಾ? ನೀನು ನಾನು ಮಾಡದೆ ಹಾ, ಇನ್ನೊಮ್ಮೆ 1 2 ಮೂವ್ ಮಾಡಿದ್ದು ಮಾತ್ರ ರೂಮ್ ಮಾಡಿದ್ದೇನಾ? ನಿನಗೊಂದು ಅವಸರ ಆಗಿದೆ, ಅದು ಒಟ್ಟಿಗೆ ಆಗಬೇಕಲ್ವಾ? ಈಗ ಒಟ್ಟಿಗೆ ಹೇಳ್ತೇನೆ. ಈಗ ಮೊದಲು ಬಂದವರಿಗೆ ಬಹುಮಾನ ಅಲ್ಲ, ಮೊದಲು ಬಂದವರಿಗೆ ಬಹುಮಾನ, ಕೊನೆಗೆ ಬಂದವರಿಗೆ ಬಹುಮಾನ. ಅಲ್ಲ, ಕೊನೆಗೆ ಬರುವುದು ನಾನು ಗೊತ್ತುಂಟಲ್ಲ, ಬಹುಮಾನ ನನಗೆ ಇರಲಿ ಅಂತ. ಹಾಗೆ ನೀನು ಯಾವಾಗ ಮೊದಲೇ ಬರುವುದು, ಪ್ರಥಮ ನೀನೇ ಅಲ್ವಾ? ಇವತ್ತೊಂದು ದ್ವಿತೀಯಕ್ಕೆ ಬಹುಮಾನ ಇರಲಿ ಅಂತ ನಾನು ಭಾವಿಸುದು. 1 2 ಭೂತಾನಿಯನ್ನು ಹಿಂಬಾಲಿಸುತ್ತಾ ಬಂದವರು ನಾವು. ಅಷ್ಟು ಮಾತ್ರವಲ್ಲ, ಇಡೀ ಕಾನನಗಳನ್ನೆಲ್ಲ ಅಲೆಯುತ್ತ ಬಂದವರು. ರಕ್ತ ನೋಡಿದ ರಕ್ತವರ ಕಾಣ ಸಿಗದು. ಅದರಿಂದ
ದನಿ ಮಾಡಿದರೆ ಇನ್ನು ನಾನು ಇವರನ್ನು ಮದುವೆ ಆಗುವುದು. ಒಂದು ಕಾಲದಲ್ಲಿ ನನ್ನ ಬೆಳಗ್ಗೆ ಅವಳು ಸತ್ತಿದ್ದಾಳೆ. ಅವಳ ಸಾವಿನ ಕಾರಣ ಆಕಾಶದೆತ್ತರಕ್ಕೆ ಹಾರಿಸಿ ನಿನ್ನ ಮೇಲೆ ಹೀಗೆ ಅಪ್ಪಳಿಸಿ ನಾನು ಕೊಲ್ಲಿದ್ದೇನೆ. ತಡ ಮಾಡುವುದಲ್ಲ. ಧರಣಿ ಭಕ್ತರಿಗೆ ಹರಿಬೇಡ ಕೊಲುವೆ
ಯಾವ ಕಾಲಕ್ಕೆ ಅಲ್ಲಿಂದ ಓಡಿ ಹೋದೆ ಎಂಬುದಾಗಿ ತಿಳಿಯಲಾರದು. ಅಂದು ಜನಿಸಿದಂತಹ ಸಕಲ ಮಕ್ಕಳನ್ನು ಕೊಂದು ಕಡೆಯಿದ್ದೇವೆ. ಉಳಿದವ ನೀನೊಬ್ಬನೇ. ಇದೋ ನಿನ್ನ ಮುಂದೆ ನಿಂತವರು ಹಿಂದೆ ಬಂದವರಂತಲ್ಲ ಅರಿಷ್ಟಾಸುರ. ಕೋಡನ್ನು ಹಿಡಿದು ಭೂಮಂಡಲದ ಆಚೆಗೆ ಎಸೆಯುತ್ತೇನೆ. ಎಂಬುದಾಗಿ ಅರಿತು ಬಂದಿದ್ದೇನೆ. ಹೋದಾದರೂ ನಾನು ಕೊಬ್ಬೆ ಹಾಕುದಿಲ್ಲ, ನಿನಗೆ ಬೇಕಾದದ್ದು ಕೊಡ್ತೇನೆ. ನಮ್ಮ ಮನೆಯ ಸುಳಿಯಲ್ಲಿ ನಿನ್ನದ ಸುಲಿಪಿಗೆ ನಾನು ಬಿಟ್ಟುಕೊಂಡು ಬಿಡುತ್ತೇನೆ.
ಉಂಟ ಬಾಲಕರು. छोटा राजा छोटा ಸರಿಯಾಗಿ ನೋಡು, ಇದು ಆಟದ ಕುದುರೆ ಅಲ್ಲ, ಓಟ. ನಾವೆಲ್ಲ ಕೂತು ಮಾತಾಡುವ ಬಾ ಬಾ Yeah.
ಸ್ವಲ್ಪ ಮದ್ದನ್ನು ಹೊಡೀರಿ. ಏನು? ಕಾಲು ಬೇಕಾ, ನೀರು ಬೇಕಾ, ನೀವು ಎಂತ ಮಾಡಿರಿ ನೀವು? ಎಂತ ಮಾಡಿರಿ? ಹಾ. ಇದು ಕೇಳುವ ಪ್ರಶ್ನೆ ಇದು ಕಿಟ್ಟಯ್ಯ. ನಿನಗೆ ಕಾಣಿಸಲಿಲ್ವಾ? ನಾನು ದಪ್ಪದ ರಕ್ಕಸರನ್ನೆಲ್ಲ ಕೊಲ್ಲುವುದಕ್ಕೆ ಎಷ್ಟು ಕಷ್ಟಪಟ್ಟೆ. ಅವರಂತ ಇದು ಒಂದಿಷ್ಟು ಗಾಳಿ ಆಗಲಿಕ್ಕೆ ಆಗುದು ಬಂದಿದೆ. ಒಂದು ನೀರಿನ ವ್ಯವಸ್ಥೆ. ಈಗ ಒಂದು ವೇಳೆ ಆ ದಾನವರು ಮರಳಿ ಬಂದದ್ದೇ ಹೌದಾದಲ್ಲಿ ಎದುರಿಸಿದ್ದೆ ಅವರನ್ನು ಕೊಂದು ಮಾರುತ್ತೀಯವರನ್ನು ಬರ್ತಾರೆ ಕೃಷ್ಣಯ್ಯ. ಅಂದಲ್ಲಿ ಅವರು ಬರ್ಬೇಕಿಲ್ಲಲ್ಲ? ಬರ್ಲಿ ಯಾರು? ಬನ್ನಿ ಬನ್ನಿ. ನಿಮ್ಮ ಅಪ್ಪನೇ ಎಲ್ಲಿದ್ದಾರೆ ರಕ್ಕಸಿದ್ದಾರೆ? ಕಣ್ಣು ಇದು ಕಣ್ಣು ಬಿಡು ಇಲ್ವಾ? ಯಾರಿಲ್ಲ ಇದು ನಾನು ಬಂದಿದ್ದೇನೆ ಅಂತಲ್ಲ. ಆ ರಕ್ತಸರನ್ನೆಲ್ಲ ಕೊಲ್ಲುವಾಗ ಸದಾ ಹಸನ್ಮುಖಿಯಾಗಿ ನಂದನ ಕಂದ ಮುಕುಂದನಾಗಿ ಕಂಗೊಳಿಸುತ್ತಿದ್ದಂತಹ ನೀನಿಂದು ಚುಂಬವಾಗಿ ಉಗ್ರ ರೂಪದಿಂದ ಕಾಣುವುದನ್ನು ಅದನ್ನು ನೋಡಿ ನಿನ್ನನ್ನು ಮತ್ತೆ ನಗುದಾರಿಗೆ ತರುವುದಕ್ಕೆ ಬೇಕಾಗಿ ಹಾಸ್ಯ ಮಾಡಿದ್ರು ನನ್ನದು ಹಾಸ್ಯ ಒಳ್ಳೆದಿದ್ದ ವಿಷಯ. ನಾನು ಅಪರೂಪಕ್ಕೆ ಹಾಸ್ಯ ಮಾಡುವ ವಿಷಯ. ಇನ್ನು ಮುಂದೆ ಇದನ್ನು ನೀನೇ ಮಾಡಿಬಿಡಿ ಅಂತ ಹೌದಾ ವಿಷಯ? ನಿನಗೆ ವ್ಯಕ್ತಿ ಆದ್ರೆ ನನಗೆ ಸಂತೋಷ ಉಂಟು. ಅದು ಬಿಡು ಬಂದವರನ್ನು ಒಮ್ಮೆ ಗಮನಿಸಿದ್ದೀಯಾ? ಕಷ್ಟ ಪುಷ್ಟವಾದಂತಹ ದೇಹ ಆ ಇಷ್ಟಿಷ್ಟು ಗಿಡ್ಡ ಇದ್ದಾರೆ. ಅದು ನನ್ನಷ್ಟು ಎಂತ ತಿಂತಾರೆ ಕೃಷ್ಣಯ್ಯ. ನನಗೆ ಗೊತ್ತಿಲ್ಲ ಕೃಷ್ಣಯ್ಯ. ನನಗೆ ಎಲ್ಲಿಂದ ತಿನ್ನುವುದಲ್ಲ, ತಿನ್ನುವುದು ನಮ್ಮದ್ದನ್ನೇ ತಿಂದು ನಮಗೆ ವಿರೋಧ ಮಾಡುವುದು ಅವರೆಲ್ಲ. ನಂದ ಗೋಕುಲದಲ್ಲಿ ನಾವು ಉತ್ಪತ್ತಿ ಮಾಡಿದಂತಹ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಇತ್ಯಾದಿಗಳನ್ನೆಲ್ಲ ನಮ್ಮ ಗೋಪಿಕಾ ಸ್ತ್ರೀಯರು ಹೆಚ್ಚಿನ ಹಣಕ್ಕೆ ಬೇಕಾಗಿ ಮಥುರಾ ಪಟ್ಟಣಕ್ಕೆ ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಹೆಚ್ಚಿನ ಹೊನ್ನನ್ನು ಕೊಟ್ಟು ಅದನ್ನು ತೆಗೆದುಕೊಡುತ್ತಾರೆ, ತಿನ್ನುತ್ತಾರೆ. ನಮ್ಮಲ್ಲಿ ಕೆಲವು ಮಕ್ಕಳನ್ನು ನೋಡು ಕೃಷ್ಣಯ್ಯ, ಹೀಗೆ ಕಡ್ಡಿಯ ಹಾಗೆ ನೋಡುವುದಕ್ಕಾಗುವುದಿಲ್ಲ ಅಂತ. ಇಲ್ಲಿ ನಡೆಯುತ್ತದೆ ಯಾವುದು, ಇಲ್ಲಿ ತಿನ್ನುವುದಕ್ಕಿಲ್ಲ. ಎಲ್ಲ ಅಲ್ಲಿ ಮಾರಾಟಕ್ಕೆ ಮಾಡುದು. ನಮ್ಮ ಹೆಣ್ಣು ಮಕ್ಕಳಿಂದ ನಮ್ಮ ನಂದ ಗೋಕುಲಕ್ಕೆ ಯಾವ ಪರಿಸ್ಥಿತಿ ಒದಗಿ ಬಂತು ಎಂಬುದನ್ನು ಆಲೋಚನೆ ಮಾಡಿ. ಈಗ ಕೃಷ್ಣಯ್ಯ, ಈಗ ಅವರು ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡಲಿ, ತಾವೊಂದು ಮನೆ ಕಟ್ಟಲಿ, ಅಥವಾ ಬೇರೆ ಏನಾದರೂ ಸಾರ್ವಜನಿಕರಿಗೆ ಉಪಯೋಗ ಆಗುವ ಒಂದು ಕಾರ್ಯಕ್ರಮ ಮಾಡಲಿ, ತೊಂದರೆ ಇಲ್ಲ. ಆದ್ರೆ ಅವರೇನು ಮಾಡುದು ಗೊತ್ತಿಲ್ಲ. ಧರ್ಮಕ್ಕೆ ಬಂದ ಹಣ ಧರ್ಮಕ್ಕೆ ಹೋಗುತ್ತದೆ ಎನ್ನುವ ಮಾತಿನ ಹಾಗೆ ಅವರೆಲ್ಲ ಬೇಡದ ದುಶ್ಚಟಗಳನ್ನೆಲ್ಲ ಕಲಿತಾರೆ. ಅದರಲ್ಲಿ ಮಲ್ಲಮ್ಮ ಅಂತ ಒಬ್ಬಳಿದ್ದಾರೆ, ಅವರಿಗೆಲ್ಲ ಮುಖಂಡ ಸ್ಥಾನ ಅವಳದ್ದು. ಎಲ್ಲ ಸಂಜೆ ಮರಳಿ ಬರುವಾಗ ಜೊತೆಗೆ ಬೇಕಾದಷ್ಟು ಕಣ್ಣು ಹೆಂಡತಿ ಮೊನ್ನೆ ದಾರಿಯಲ್ಲೇ ಬಿದ್ದುಕೊಳ್ತೀವಿ. ಅವಳಿಗೆ ಮನೆ ಯಾವುದು ದಾರಿ ಯಾವುದು ಅಂತಲೇ ಗೊತ್ತಾಗುದಿಲ್ಲ. ನಮ್ಮ ಬದಿ ಮನೆಯ ಕಾಳು ನಾಯಿ ಮೊನ್ನೆ ಆ ಮಲ್ಲಮ್ಮ ಕುಡಿದು ದಾರಿಯಲ್ಲಿ ಬಿದ್ದಾಗ ಹೋಗಿ ಬೇರೆ ಮಾಡಿ ನೆಕ್ಕುವುದಕ್ಕೆ ಮತ್ತೆ ನಾನು ಓಡಿಸಿದ್ದು ಅಂತ. ಹಾಗೆ ಈಗ ಅವರು ಹೆಚ್ಚಿನ ಹಣ ಗಳಿಸುವುದಿಲ್ಲ, ಅದಲ್ಲ ತಪ್ಪು ದಾರಿಯನ್ನು ಇಲ್ಲಿ ಮುನ್ನಡೆಯುವಂತಹ ಗೋಪಿಕಾಸ್ತ್ರೀಯನ್ನು ತಿದ್ದದಿದ್ರೆ ನೀನೇ ನಂದ ಗೋಕುಲದಲ್ಲಿದ್ದು ಪ್ರಯೋಜನ ಅಂತ ಹೇಳು. ಯಾವುದೇ ಕಾರಣಕ್ಕೂ ಈ ಬರಿಯಾಗಿ ಚಿಂತಿಸಬೇಡ. ಎಲ್ಲದಕ್ಕೂ ಒಂದು ಪೂರ್ಣ ವಿರಾಮವನ್ನು ಇರುವಂತೆ ಅದಕ್ಕೆ ಬೇಕಾಗಿ ಅವರು ಮಥುರಾ ಪಟ್ಟಣಕ್ಕೆ ಹೋಗುವ ಮುಖ್ಯ ದಾರಿ ನನಗೆ ಗೊತ್ತುಂಟು. ಆ ದಾರಿಯಲ್ಲಿ ಹೋಗಿದ್ದಾಗಲಿಲ್ಲ.
ಕೊಳ್ಳಿರವ್ವ ನೀನಷ್ಟು ಗುಂಡಾಗಿದ್ದಾರೆ. ನಾನು ಹಾಗೆ ಪರಿಶುದ್ಧ ಹಾಲು ಬೆಣ್ಣೆ ತಿಂದಿದ್ದೇನೆ. ಆಯ್ತಾಯ್ತು, ಜಾಸ್ತಿ ಮಾತಾಡುದು ಬೇಡ. ಹೋಗುವ ಅಲ್ಲಿ ಹೋಗು. ಹೋಗು. ಬೇಗ ಹೋಗು. ನನಗೆ ಕಣ್ಣಿಗೆ ಬಂದಿದೆ ಆಗುವುದಾಕೆ ಯಾಕಾಗುವುದು? ನೀವೇ ಮತ್ತೆ ಮುಟ್ಟಾಳ ಹಿಡಿವ ಯಾರು ಸಾಗಿದ್ದು? ನೀವು ನಾವು ತಾಗಿದ್ದು ಹೌದು, ತಾಗಿಸಿಕೊಂಡದ್ದು ನೀವು. ತಾಗಿಸಿಕೊಳ್ಳುವುದು ಬೇಡ. ಹೌದು. ಎಂತ? ಅದಕ್ಕೆ ಕಾರಣ ಉಂಟು. ನೋಡು, ನಮಗೊಂದು ಅಭ್ಯಾಸ, ನನಗೂ ಕೃಷ್ಣಯ್ಯನಿಗೂ ಎಲ್ಲಿಯೇ ಹೋಗ್ಲಿ, ಯಾವ ಕಡೆಗೆ ಹೋಗ್ಲಿ, ಮುಖ ಮುಖ ನೋಡುತ್ತಾ ಮಾತಾಡುತ್ತಾ ಬರುವುದು. ಕೃಷ್ಣಯ್ಯ ಹೇಗೆ ಈಗ ನಾವು ನೋಡದೆ ಬಂದದ್ದು ಹೌದಪ್ಪ, ನೀವು ನೋಡಿದ್ದೀರಲ್ಲ, ಮತ್ತೆ ತಾಗಿಸಿಕೊಂಡದ್ದು ಯಾಕೆ? ನನಗೆ ಅನಿಸಿಲ್ವಾ? ಒಂದುಂಟು ಈಗ ನಿಮ್ಮದು ತಪ್ಪಲ್ಲ, ನಮ್ಮದು ತಪ್ಪಲ್ಲ, ನಿಮ್ಮ ಅಪ್ಪನ ತಪ್ಪು. ನಿಮ್ಮ ಅಪ್ಪನ ಮಾತ್ರ ಅಲ್ಲ, ನಮ್ಮ ಅಪ್ಪನದ್ದು ತಪ್ಪು. ನಮ್ಮ ಅಪ್ಪನದ್ದು ಮಾತ್ರ ಅಲ್ಲ, ಇಲ್ಲಿ ಸೇರಿದವರೆಲ್ಲರ ಅಪ್ಪನ ತಪ್ಪು. ಎಲ್ಲರಿಗೂ ಒಬ್ಬನೇ ಅಪ್ಪ. ಅದು ಆ ಬ್ರಹ್ಮ ಹುಟ್ಟಿಸಿದವ ಬ್ರಹ್ಮದೇವ. ಅವ ಹುಟ್ಟಿಸುವಾಗಲೇ ಒಂದು ಕಣ್ಣು ಎದುರಿಗೆ ಒಂದು ಕಣ್ಣು ಹಿಂದೆ ಕೊಡುತ್ತಿದ್ರೆ ನಾವು ತಾಗುವುದಕ್ಕಿಂತ ಒಂದು ಕಣ್ಣು ಮುಂದೆ ಒಂದು ಕಣ್ಣು ಹಿಂದೆ ವಾಹನ. ಅಲ್ಲ, ಇದಕ್ಕಿಂತ ದೊಡ್ಡ ವಾಹನ ಬೇಕಾ? ಗಾಡಿ ದೊಡ್ಡ ನಾವೆಲ್ಲ ಹೆಣ್ಣು ಮಕ್ಕಳು ಹೋಗುವಾಗ ಅವರಿಗೆ ನೀವು ದುರುತಿಯಲ್ಲ, ನನಗೆ ಬಿಡು, ಇವನು ವ್ಯಾಪಾರಕ್ಕೆ ಹೊಸತ್ತು. ಇದು ಕೂಡ ಹೊಸತ್ತು ವ್ಯಾಪಾರಕ್ಕೆ. ಜಾಸ್ತಿ ಮಾತಾಡ್ಬೇಡ. ಏನು ನೀವೆಲ್ಲ ಎಲ್ಲಿಗೆ ಹೊರಟದ್ದೆಲ್ಲಿಗೆ? ಸಂತೆ. ಓ, ಇದೆಲ್ಲ ಸಂತೆ. ಸಂತೆಗೆ ಎಂತದಕ್ಕೆ? ವ್ಯಾಪಾರಕ್ಕೆ. ಎಲ್ಲ ಮಾರಾಟ. ನಮ್ಮಲ್ಲಿರುವ ಪದಾರ್ಥಗಳನ್ನು ನಾವು ಮಾರಾಟ ಮಾಡಿದ್ದು. ನಾವು ತಡೆದದ್ದು ಅದಕ್ಕೆ, ನೀವು ಮಾರಾಟಕ್ಕೆ ಹೋಗುದಲ್ವಾ? ಕೊಡಿ ಕೊಡಿ ಕೊಡಿ. ಕೊಟ್ಟು ಹೋಗಿ ನನ್ನ ಸುಂದರವಾ ಅದನ್ನು ಬಣ್ಣ ಹಚ್ಚಿ ಇವತ್ತಿನ ದಿವಸದಲ್ಲಿ ಸುಂಕದ ಗಂಟೆಯನ್ನಾಗಿ ಮಾಡಿದ್ದೇವೆ. ನಿಮ್ಮ ಕೈಯಲ್ಲಿರುವಂತಹ ಪದಾರ್ಥ ನಂದಗೋಪುರದಲ್ಲಿ ನಂದಗೋಪುರದಲ್ಲಿ ತಯಾರಿಸಿ ಮಧುರಾಪುರಕ್ಕೆ ಮಾರಾಟವನ್ನು ಮಾಡುತ್ತಾ ಇದ್ದೀರಲ್ಲ, ಅದು ಹೆಚ್ಚಿನ ಕಾಯದಲ್ಲಿ ಮಾರಾಟವನ್ನು ಮಾಡುತ್ತಾ ಇದ್ದೀರಿ. ಇದನ್ನು ನಾವು ಖಂಡಿಸುತ್ತೇವೆ. ಹಾಗಾಗಿ ನಿಮ್ಮ ಎಲ್ಲಾ ಪದಾರ್ಥಗಳಿಗೆ ನಾವು ಇವತ್ತು ತೆರಿಗೆಯನ್ನು ಹಾಕಿದ್ದೇವೆ. ಸುಂಕದ
ಗೊತ್ತಾಗಲಿಕ್ಕೆ ಸುಂಕದ ನಿಜವೇನೋ ಹೇಳು ಓ, ಸುಂಕದ ನಿಜವೇನೋ ಹೇಳು ನಿನ್ನ ಅಂಕೆಗೆ ನಾವಂತೂ ಬವರಲ್ಲ ಕೇಳು ನಾವಂತೂನಿಲ್ಲ. ಬೆಂಕಾವು ಸಲ್ಲದಿರಿಗಳು ಕಣ್ಣು ಸೋಗಿದರೆ ಡರಕು ಮೈಗಾಯ ಸಬುಬಕು ಸುಂದರ ನಿಜವೆಂದು ಹೇಳು ನಿನ್ನ ಅಂಕೆಗೆ ನಾವಂತೂ ಬವರಲ್ಲ ಕೇಳು ನೀನು ಯಾಕೆ ಆ ಕಡೆ ಈ ಕಡೆ ಹೋದ? ಹ? ಈಗ ನೀನು ಹೇಳಿದ್ದು ಸುಂಕ ಸುಂಕ ಹೇಳಿದೆಯಲ್ಲ, ಯಾಕೆ ನಾವು ಸುಂಕ ಕೊಡಬೇಕು, ಹೇಗೆ ಕಟ್ಟಬೇಕು, ಏನು ಮಾಡಿ ಏನು ಒಂದು ಉದ್ದ, ಒಂದಿದ್ದ, ಒಂದು ದಪ್ಪ. ಏನು ಬೆಟ್ಟಿಲ್ಲ ಬೆಟ್ಟಿಲ್ಲ ನಮಗೆ ದೇವರ ನಾಲಿಗೆ ಕೊಟ್ಟಿದ್ದಾರೆ ಮಾತನಾಡುವ ಹಾಗೆ ನಾಲಿಗೆ ಬಿಲ್ಲದ ನಾಲಿಗೆ ಅಂತ ಬಾಯಿಗೆ ಬಂದಾಗ ಮಾತನಾಡುದಲ್ಲ. ಈಗ ಹ. ಸುಂಕದಿಂದ ಏನು ಮಾಡುತ್ತೀರಿ ಅಲ್ವಾ ಹೌದು. ತುಂಬ ಕಾರ್ಯಕ್ರಮವೆಲ್ಲ ಉಂಟು ನಮ್ಮಲ್ಲಿ ಏನು ಬರುವ ವರ್ಷ ಈ ಬದಿಯಲ್ಲಿ ಒಂದು ಯುವಕ ಮಂಡಲ ಸ್ಥಾಪನೆ ಮಾಡ್ತೇವೆ ಓ, ಮತ್ತೊಂದು ವರ್ಷ ಹೋಗ್ಲಿ ಅದು ಮತ್ತು ಸಂಪಾದನೆ ಆಗಲಿ ಕಾಲ ಮತ್ತೆ ಈ ಬದಿಯಲ್ಲಿ ಒಂದು ಯುವತಿ ಮಂಡಲ ಸ್ಥಾಪನೆ ಮಾಡ್ತೇವೆ ಮತ್ತೆ ಒಂದು ನೋಡ್ಬೇಕು ಬದಿ ಬದಿಯಲ್ಲಿ ಯುವಕ ಮಂಡಲ ಯುವತಿ ಮಂಡಲ ಆದ್ಮೇಲೆ ಭಯಂಕರ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಆದ್ಮೇಲೆ ಮತ್ತೊಂದು ವರ್ಷಕ್ಕೆ ಮತ್ತೆ ನಮಗೆ ಒಂದು ಶಿಶು ವಿಹಾರ ಕೇಂದ್ರ ಬೇಕು ಮತ್ತೆ ಆ ಬದಿಯಲ್ಲಿ ಯುವಕ ಮಂಡಲ ಈ ಬದಿಯಲ್ಲಿ ಯುವತಿ ಮಂಡಲ ಕಾರ್ಯಕ್ರಮ ರಾತ್ರಿ ಹಗಲೆಲ್ಲ ಆಗುವಾಗ ಒಂದು ಶಿಶು ವಿಹಾರ ಕೇಂದ್ರ ಇಲ್ಲದಿದ್ರೆ ಮತ್ತೆ ಎಲ್ಲಿಗೆ ಬರ್ತಾರೆ ಹಾಗೆಲ್ಲ ನೋಡು, ಯುವಕ ಮಂಡಲ ಯುವತಿ ಮಂಡಲ ಮಾಡ್ತೀವಿ, ನಡುವಿನಲ್ಲಿ ಶಿಶು ಮಂದಿರ ಮಾಡ್ತೀವಿ. ನಂಗೇನು ಮಾಡ್ತೀವಿ? ಇಬ್ಬರಿಗೇನು ಮಾಡ್ತೀಯ? ನಿನಗೆ ಮಕ್ಕಳಿಲ್ವಾ ಅಲ್ಲ, ನಂಗೇನು ಮಾಡ್ತೀನಿ ಕೇಳಿ, ನಾನು ಹಳೆ ಹುಡುಗಿ, ನಂಗೇನು ಮಾಡ್ತೀನಿ? ನೀನು ಮುದುಕಿ ಅಲ್ವಾ ಈಗ ಹಳೆ ಹುಡುಗಿ ಈ ಮುದುಕಿಯ ಒಂದು ನೀನೊಂದು ವೃದ್ಧಾಶ್ರಮ ಮಾಡುವ ಏನು ಕೈಬಿಟ್ಟು ಮಾಡಬೇಡ ಆಯ್ತಾ ಏನ್ ಮಾಡ್ತೀವಿ ನಾವು ಕಡೆದ್ರೆ ಏನ್ ಮಾಡ್ತೀವಿ ನಾವು ಏನನ್ನೂ ಕೊಡುವುದಿಲ್ಲ. ಎಂತದ್ದು ಕೊಡುದು ನೀನು ತಡೆಯುವುದಲ್ವಾ? ಇದು ನೀನು ತಡೆದ್ರೆ ನಮಗೆ ಬೇರೆ 9 ದಾರಿ ಉಂಟುಂಟು. 9 ಗೊತ್ತುಂಟಾ ತೊಂಬತ್ತು ಗೊತ್ತುಂಟು. ನಮಗೆ 999 ನಮಗೆ 9,999 ಎಲ್ಲಿ ಹೋದರೂ ಹಿಡಿತೇವೆ ತಾನೇ ಇದ್ದೇವೆ ಗೊತ್ತುಂಟಾ ಈಗ ಕರ ಕೊಡಲೇಬೇಕು ನೀವು ಆಗುವುದಿಲ್ಲ. ಹೇಳ್ತೀರಲ್ಲ, ನಮ್ಮಲ್ಲಿ ಇಷ್ಟೆಲ್ಲದಲ್ಲಿ ಬೇರೆ ಬೇರೆ ಪದಾರ್ಥ ಉಂಟು. ಆ ಪದಾರ್ಥಗಳಿಗೆ ಎಷ್ಟೆಷ್ಟು ಕರವು ಬೇರೆ 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 ಉಂಟು ಪದಾರ್ಥ. ದರ ಬೇರೆ ಬೇರೆ ಉಂಟು ಇದು ನಿನ್ನಲ್ಲಿ ಎಂತದ್ದು ನನ್ನಲ್ಲಿ ನೋಡಿ ಆಗ್ಬೇಕು ನಿಮ್ಗೆ ಗೊತ್ತಿಲ್ವಾ ಅಲ್ಲ, ಗೊತ್ತುಂಟು. ನನ್ನಲ್ಲಿ ನಾಟಿ ನಿಮ್ಮಲ್ಲಿ ಆ ಕಡೆ ಹೋಗುದು. ನೀನು ತುಪ್ಪ ಅಲ್ಲಿ ಅಂತ ಹೇಳಿದ್ರೆ ಮುಗೀತಿಯಲ್ಲ ನಮ್ಮ ಮುಖಕ್ಕೆ ಪುಣ್ಯ ನಾನು ಹೇಳಿದ್ದು ತುಪ್ಪ ಅಂತ. ನಿನ್ನಲ್ಲಿ ಎಂತದ್ದಿರೋದು ನಿನ್ನಲ್ಲಿ ಎಂತದ್ದಿರೋದು ಹುಳಿ ಮಜ್ಜಿಗೆ ನಿನ್ನಲ್ಲಿ ಎಂತದ್ದಿರೋದು ನಿನ್ನಲ್ಲಿ ಎಂತದ್ದಿರೋದು ಬೆಣ್ಣೆಯ ಇದು ಹಾಲ ಇದು ಸ್ವಂತದ್ದ ಈಗ ನೀವು ಕಡಿಮೆ ಮಾಡಿದ್ರೆ ಕಾರಣ ಉಂಟು ಈಗ ಕೆಲವರೆಲ್ಲ ಮನೆಯಲ್ಲಿರುವ ದನವನ್ನೇ ಕರೆದು ಹಾಲನ್ನು ಸಂಗ್ರಹ ಮಾಡಿ ಮಾರಾಟ ಮಾಡುದು ಬೇರೆ ಕೆಲವರೆಲ್ಲ ಮನೆ ಮನೆಯಲ್ಲಿ ಇರುವಂತ ಊರಲ್ಲಿರುವ ಮನೆಯ ಹಾಲನ್ನೆಲ್ಲ ಸಂಗ್ರಹಿಸಿ ಮತ್ತೆ ಮಾರಾಟ ಮಾಡುದು ಹಾಗೆ ನಿನ್ನದು ಸಂಗ್ರಹದ ಮಾರಾಟವ ಮನೆಯ ಸ್ವಂತ ಹಾಲ ಎಂತದಿರುವುದು ಬೆಣ್ಣೆಯ ಮಣೆ ಬೆಣ್ಣೆಯ ಕಣಗೊಂದು ತಾರ
ಸಣ್ಣದ ಸರಿ. ಏನು ಮತ್ತೆ ಮಾರಾಟ ಮಾಡುದು ಹೇಗೆ? ದೊಡ್ಡ ದೊಡ್ಡ ಮುದ್ದೆಯ ಸಣ್ಣ ಸಣ್ಣ ಮುದ್ದೆಯ? ಮನ ವಿಜಯ ನಿನ್ನೆಯ ಮನಕ್ಕೆ ಒಂದು ತಾಳ ಮತ್ತೆ ನಿನ್ನದು ಹಾಲಿಗೆ ಮೂರು ಹೊನ್ನಿ, ನಿನಗೆ 6 ತಾರ. 6 ತಾರ ಹಾ. ಇನ್ನು GST ಹಾಕಿದ್ದೆ ಅಂತ ಎಂತದ? ಜಾಸ್ತಿ ಹಾಕಿ ಅದೇ ಅದೇ ಯಾಕೆ ಅಂತಲ್ಲ, ಹಾ. ನಿನ್ನದ್ದು ಅದೇ ಪ್ರಶ್ನೆ. ಹಾಗೆ ಜಾಸ್ತಿ ಬೆಣ್ಣೆಗೆ ಯಾಕೆ ಹೆಚ್ಚು? ಹೌದು. ತುಪ್ಪಕ್ಕೆ ಅದನ್ನು ತಿನ್ನುವವರು ಶ್ರೀಮಂತರು, ಆದ್ದರಿಂದ ಅದಕ್ಕೆ ದರ ಹೆಚ್ಚು. ಇವಳ ಹಾಲಿಗೆ ಕಡಿಮೆ, ಇವಳ ಮೊಸರಿಗೆ 3 ಕಾಸು, ಇವಳಿಗೆ 6 ಕಾಸು. ಇದು ಧರ್ಮ, ಇದಕ್ಕೆ ದರ ಇಲ್ಲ. ನೀವು ಎಷ್ಟು ಬೇಕಾದ್ರೂ ಮಾರಾಟ ಮಾಡಿ, ಆದ್ರೆ ಇಲ್ಲೇ ಕೊಡಬೇಕು ಇಲ್ಲಿ ಬಂದವರಿಗೆ. ಅಲ್ಲಿ ಕೊಂಡೋಗಿ ಮಾರಾಟ ಮಾಡುವುದು. ನಂದ ಗೋಪನ ಸುಕುಮಾರ ನಂದ ಗೋಪನ ಸುಕುಮಾರ ತನ್ನ ತನ್ನ ನಿಂತಿದ ತಟ್ಟಿದು ವಿಚಾರ ಮುಂದೆ ಮಾತಾಡ ದಾರಿ ಗರಬ ನಿನ್ನ ತಂದೆ ತಾಯಿ ಬಲಿಗೈದು ಕೇಳ್ದೆ ಬುದು ನಂದ ಗೋಪನ ಸುಕುಮಾರ ಸಣ್ಣ ಸಣ್ಣ ನಿಂತಿದ ತಟ್ಟಿದು ವಿಚಾರ ಹಾಗೆ ಕೈ ಹಾಕುವಾಗ ಅಂತ ಹೇಳಿದಲ್ಲ, ಹಾಗೆ ನನ್ನ ಕೋಲ್ ಹಾಕಿದ್ದು. ಮಾರಾಟಕ್ಕೆ ಹೋಗಬೇಕಂತ ಮುಗಿಸಿದವ ಮಾತಾಡ್ತಾರಲ್ವಾ? ಯಾರು? ಗೋಪಾಲ ಕಂದ. ಓ ಅವನೇ ಇವ ವೇಣುಗೋಪಾಲ. ಇದು ಯಾರು ಗೊತ್ತಾಯ್ತಾ? ಇವಾಗ ಅಂದಲ್ಲ ಮುಗುಂದ ರಂಗ ಅವ ಬಂದ. ಇದೆಲ್ಲ ಏನ್ ಮಾತಾಡುದು? ನನ್ನ ಬುಡಕ್ಕೆ ಬರುದು. ಇದನ್ನು ಮಂಗಳಾಟ ಕರ್ಕೊಂಡು ಮಾಡ್ಲಿಕ್ಕೆ ಉಂಟು, ಗೊತ್ತುಂಟಾ? ಕೊಡ್ತೀರಲ್ವಾ? ಒಳಗೆ ಬಿಡುದಿಲ್ಲ, ಬಿಡುದಿಲ್ಲ,
ಬಿಡಬಹುದು ಅಂತ ಯೋಚಿಸಿದ್ರೆ ನೀನು ಅಷ್ಟು ಬಿಟ್ಟು ತಿನ್ನುವವರಿಗೆ ಕಾಯ್ದ ಕೃಷ್ಣಯ್ಯ. ಪ್ರೋತ್ಸಾಹ ಮಾಡಿದ್ದಲ್ವೇನೋ ಬೆನ್ನಿನಿಂದ. ನನಗೆ ಪ್ರೋತ್ಸಾಹ ಮಾಡಿದ್ದ, ಮುದುಕಿಗೆ ಪ್ರೋತ್ಸಾಹ ಮಾಡಿದ್ದ. ಅದನ್ನು ಬಿಡಿ, ಹೋಗಿದ್ದಾರೆ ನೋಡು ಅಮ್ಮನ ಬಳಿಗೆ. ಅಲ್ಲ, ಅವಳು ಹೋಗುವಾಗ ಎಂತಂತ ಹೇಳಿ ಹೋದದ್ದು ಅಮ್ಮನ ಬಳಿಗೆ. ಅಮ್ಮನಿಗೆ ದೂರ ಹೇಳ್ತೇನೆ. ಕೃಷ್ಣಯ್ಯ ನೀನು ಹೋಗು ಮನೆಗೆ ಆಯ್ತಾ. ನನಗೆ ಇವತ್ತು ಬೇಗ ಬಾ, ನಿನಗೆ ನಾಳೆ ಜ್ವರ ಬರ್ತದೆ ಅಂತ ಹೇಳಿದ್ದಾರೆ ಆಯ್ತಾ? ನನ್ನ ಮನೆಗೆ ಬಾ. ಹೋಗಿಲ್ಲ ಈಗ ನನ್ನ ಮನೆಗೆ. ಇಲ್ಲ ಕೃಷ್ಣಯ್ಯ. ಹಠ ಮಾಡಿದ್ಯಾತು? ಹಾ. ಇದು ಹಾ. ಕೂತಿದ್ದೇನೆ ನಾನು. ಕೃಷ್ಣಯ್ಯ, ನೀನು ನಂದಗೋಕುಲದಲ್ಲಿ ಹುಟ್ಟಿಕೊಂಡಂತಹ ಸಾಮಾನ್ಯ ಬಾಲಕ ಎನ್ನುವುದಾಗಿ ನಾವು ತಿಳಿದದ್ದು. ಆದರೆ ನಮಗೆ ಆಗಾಗ್ಗೆ ಅರಿವಿಗೆ ಬರ್ತದೆ ನೀನು ಸಾಮಾನ್ಯ ಬಾಲಕನಲ್ಲ ಎನ್ನುವುದು. ಶಕಟ, ಧೇನುಕ, ಬಕ, ಪ್ರಳಂಬ, ಭೂತನಿಯೇ ಮೊದಲಾದವರನ್ನು ಕೊಂದು ಕಳೆದಿ ಕಾಳಿಂದಿ ಮಡುವಿಗೆ ನುಣುಕಿದೆ. ಕಾಳಿಂಗನ ಹೆಡೆಯನ್ನು ಮೆಟ್ಟಿ ಕುಣಿದಾಡಿದೆ ಅಲ್ವೇ. ಈಗ ಗೋಪಾಲ ಸ್ತ್ರೀಯರನ್ನೆಲ್ಲ ತಿದ್ದುವುದಕ್ಕೆ ಬೇಕಾಗಿ ಬಗೆಯಿಂದ ಅವರಲ್ಲಿ ಅನಾಗರಿಕತನವನ್ನು ಹೋಗಲಾಡಿಸಿ ನಾಗರಿಕತನವನ್ನು ಬೆಳೆಸುವುದಕ್ಕೆ ಮನಸ್ಸು ಮಾಡಿದೆ. ಕೃಷ್ಣಯ್ಯ, ನೀನು ಯಾರು ಎನ್ನುವುದು ನಮಗೆ ಗೊತ್ತಾಗುತ್ತದೆ. ನಿನ್ನ ಅಮ್ಮನಿಗಾದರೂ ಯಶೋದೆಗೆ ಕ್ಷಣ ಮಾತ್ರದಲ್ಲಿ ಬಾಯೊಳಗೆ ಮೂಜಗವನ್ನು ತೋರಿದ ಮಹಿಮನಂತೆ ನೀನು. ಆದರೆ ಮರುಕ್ಷಣದಲ್ಲಿ ನಿನ್ನಮ್ಮನಾದರೂ ನೀನು ಮಹಾಮಹಿಮ ಎನ್ನುವುದನ್ನು ತದ್ರೀತಿಯಲ್ಲಿ ನಿನ್ನ ಮಹಿಮೆಯನ್ನು ಕಂಡಾಕ್ಷರಕ್ಕೆ ನಮಗೆ ಅರಿವಿಗೆ ಬರುತ್ತದೆ. ಆದರೆ ಮರುಕ್ಷಣದಲ್ಲಿ ನೀನೇ ಎಸಗಿದಂತಹ ಮಾಯಾಜಾಲದೊಳಗೆ ಸಿಲುಕಿ ಆ ಜ್ಞಾನವನ್ನು ಮರೆತು ಬಿಡುತ್ತೇವೆ. ನೀನು ಸಾಮಾನ್ಯರು ಎನ್ನುವುದಾಗಿ ತಿಳಿದು ವರ್ತಿಸುತ್ತೇವೆ. ಆದ್ದರಿಂದಲೇ ಓ ಕಮಲದ ವಿನಯನ ಕಾಳಿಯ ಕ್ಷಲಯೋಪ ಜನ ಕೀರ್ತಿ ಕಲಾಪ ವಿಜಹರ ಭೂಪ ಸಮಸಕ್ತ ಬೋಧ ಕೇಯೂರವರ ಕೈರವ ಶ್ಯಾಮ ಗೋಕರ್ಣದ ಜಯ ರತ್ನ ಕೌತುಕ ಕಂಬು ಚಕ್ಕ ಜನಾಬ್ದಿ ಮೂಲಕರ ಕಸ್ತೂರಿಗಾದಲಕ ರಾಹಿಮ ಈ ಜ್ಞಾನ ನನ್ನಿಂದ ಕಳೆದು ಹೋಗುವುದಕ್ಕೆ ಮುನ್ನ ನಿನ್ನ ಅಡಿದಾವರೆಗಳಲ್ಲಿ ಒಂದು ಎರಗಿಕೊಳ್ಬೇಕು. ನನಗೆ ಆಶೀರ್ವಾದ ಮಾಡಿ. ವಿಜಯ ಎಂತದಾದ್ರೂ ಹೇಳಿದ್ದೆ? ನಾನೆಂತ ಅಂದ್ರೆ ಹೇಳಿದ್ದೆ ಇಲ್ವಲ್ಲ. ನೀನಿಲ್ಲದೆ ನಾನಿಲ್ಲದೆ ನೀನಿಲ್ಲ. ಕೃಷ್ಣ ನಿಂತಲ್ಲಿ ವಿಜಯ ನಿಂತಾನೆ, ವಿಜಯ ನಿಂತಲ್ಲಿ ಕೃಷ್ಣ ನಿಂತಾನೆ. ಬೆಟ್ಟ ಆದ್ರೆ ಬೆಟ್ಟು. ಗೋಪಿಕ ಸ್ತ್ರೀಯರು ನನಗೆ ಅವರು ಸುಮ್ಮನೆ ಅಲ್ಲಿ ದೂರು ಹೇಳುವ ನೆಪದಿಂದ ಬರುವುದು. ಯಾಕೆ ಬರುವುದು? ನಿನ್ನನ್ನು ನೋಡುವುದಕ್ಕೆ ಬೇಕಾಗಿ, ಮತ್ತೆ ದೂರು ಕೊಡುವುದಕ್ಕಲ್ಲ. ಮತ್ತೆ ಅಲ್ಲಿ ಎಲ್ಲಿಯಾದ್ರೂ ಅವರು ಹೇಳಿದಾರು ಎಲ್ಲ ಆಗುದು ಈ ಮಂಗನಿಂದಲೇ ಅಂತ. ಆದ್ರಿಂದ ನನ್ನೊಂದು ನೋಡ್ಕೊಳ್ಬೇಕು. ನೀನು ಹೋಗುವ ಶ್ರೀ ಸರಸಿ ಜನೇಂದ್ರನು ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ